ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಂಕಿ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂತ ಹೇಳ್ಬೋದು. ಒಂದು ಒಳ್ಳೆಯ ವೆಬ್ಸೈಟ್ ಅಂತ ಹೇಳ್ಬೋದು. ಜಸ್ಟ್ ನೀವು 30 ಸೆಕೆಂಡ್ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ 35 ರೂಪಾಯಿ ಇನ್ಸ್ಟೆಂಟ್ ಆಗಿ ಬಂದು ನಿಮ್ಮ ಒಂದು ಅಕೌಂಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು. ಫೋನ್ ಪೇ ಅಥವಾ ಪೇಟಿಎಂ ಅಥವಾ UPI ಗೆ ನೀವು ವಿಡ್ರಾಲ್ ತಗೋಬಹುದು ಅಂತ ಹೇಳ್ತೀನಿ. ಜಸ್ಟ್ 30 ಸೆಕೆಂಡ್ ವಿಡಿಯೋ ನೋಡೋದ್ರಿಂದ ನಿಮಗೆ 35 ರೂಪೀಸ್ ಬಂದು ಅಮೌಂಟ್ ಬಂದು ನಿಮಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಯಾರು ನಮ್ಮ ಒಂದು ಚಾನಲ್ಗೆ ಬಂದಿದ್ದೀರೋ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಈ ಒಂದು ವೆಬ್ಸೈಟ್ ನ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡೋದು ಅಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ವೆಬ್ಸೈಟ್ ನ ಒಂದು ಇಂಟರ್ಫೇಸ್ ಬಂದು ಈ ರೀತಿ ಇರುತ್ತೆ. ಜಸ್ಟ್ ನಾನು ಆಲ್ರೆಡಿ ಹೇಳ್ದಾಗೆ 30 ಸೆಕೆಂಡ್ ವಿಡಿಯೋ ನೋಡಿ 35 ರೂಪೀಸ್ ಅಮೌಂಟ್ ಅನ್ನ ಇನ್ಸ್ಟೆಂಟ್ ಆಗಿ ಅರ್ನ್ ಮಾಡಬಹುದು ಅಂತ ಹೇಳ್ತೀನಿ. ದಿನಕ್ಕೆ 4 ರಿಂದ 5 ಸಾವಿರ ರೂಪಾಯಿನ ಅರ್ನಿಂಗ್ ಮಾಡಬಹುದು ಈ ಒಂದು ವೆಬ್ಸೈಟ್ ನಿಂದ ನೀವು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ವೆಬ್ಸೈಟ್ ನ ಇಂಟರ್ಫೇಸ್ ಈ ರೀತಿ ಬರುತ್ತೆ ಗೈಸ್. ಈ ಒಂದು ವೆಬ್ಸೈಟ್ ಗೆ 100K ರಿಜಿಸ್ಟರ್ ಯೂಸರ್ಸ್ ಅಂತಂದ್ರೆ 1 ಲಕ್ಷಕ್ಕೂ ಅಧಿಕ ಜನ ಈ ಒಂದು ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ 10 ಮಿಲಿಯನ್ಗೂ ಅಧಿಕ ಕ್ಯಾಶ್ ಅನ್ನ ಈ ಒಂದು ವೆಬ್ಸೈಟ್ ನವರು ಪೇ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಈ ವೆಬ್ಸೈಟ್ ನ ಮೇಲ್ಗಡೆ ಯೂಟ್ಯೂಬ್ ನಲ್ಲಿ 10,000ಕ್ಕೂ ಅಧಿಕ ವಿಡಿಯೋಗಳಿವೆ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ. ನಂತರ 100 ಮಿಲಿಯನ್ ವಿಡಿಯೋಗಳಿಗೆ, ಆ ಒಂದು 10,000 ವಿಡಿಯೋಗಳಿಗೆ 100 ಮಿಲಿಯನ್ಗೂ ಅಧಿಕ ವ್ಯೂಸ್ ಬಂದಿದೆ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ ಗೈಸ್. ನಂತರ ಇಲ್ಲೇ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಹೇಳ್ದಾಗೆ ಪೇಟಿಎಂ ಮತ್ತೆ ಫೋನ್ ಪೇ, ಪೇಪಾಲ್ಗೂ ಸಹ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ಮತ್ತೆ ಜಸ್ಟ್ ಈ ಒಂದು ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಆಗ್ತಿದ್ದಂಗೆ ನಿಮ್ಗೆ 250 ರೂಪಾಯಿ ಇನ್ಸ್ಟೆಂಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಅದರ ಪ್ರೂಫ್ ಸಹ ನಾನೀಗ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಗೈಸ್. ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ವೆಬ್ಸೈಟ್ ಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಈಗ ನೇಮು ಮತ್ತೆ ಇಮೇಲು, ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ನಾವು ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ರಿಜಿಸ್ಟರ್ ಆಗ್ತಿದ್ದಾಗೆ ನನಗೆ 250 ರೂಪಾಯಿ ಅಮೌಂಟ್ ನನ್ನ ಒಂದು ಬ್ಯಾಲೆನ್ಸ್ ಗೆ ಬಂದು ಆಡ್ ಆಗಿದೆ ಅಂತ ಹೇಳ್ಬೋದು. ಇದನ್ನ ಪೇಪಾಲ್ ಅಥವಾ ಫೋನ್ ಪೇ ಅಥವಾ ಪೇಟಿಎಂ ಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್. ಈಗ ವಿಡಿಯೋಸ್ ನೋಡಿ ಅರ್ನ್ ಮಾಡೋದು ಯಾವ ರೀತಿ ಅಂತಂದ್ರೆ, ಇಲ್ಲಿ ಕೆಳಗಡೆ ಒಂದು ವಿಡಿಯೋಸ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ವಾಚ್ ವಿಡಿಯೋ ಅಂತ. ಈಗ ಜಸ್ಟ್ ನಾನು ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ಜಸ್ಟ್ 30 ಸೆಕೆಂಡ್ ವಿಡಿಯೋ ಇದೆ ಅಷ್ಟೇನೆ. ಈ ಒಂದು ವಿಡಿಯೋನ ಪೂರ್ತಿ ನೋಡಿದ ನಂತರ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಿಮ್ಗೆ ಲೈವ್ ಅಲ್ಲೇ ತೋರಿಸ್ತೀನಿ, ನೋಡ್ಬೋದು ಗೈಸ್. ಇದೇ ರೀತಿ ತುಂಬಾ ವೆಬ್ಸೈಟ್ಗಳು ವೆಬ್ಸೈಟ್ಗಳು ಮತ್ತೆ ಆಪ್ಗಳು ಪ್ರತಿಯೊಂದು ಸಹ ಇದೇ ತರ ಇದಾವೆ ಅಂತ ಹೇಳ್ಬೋದು. ಜಸ್ಟ್ ವಿಡಿಯೋ ನೋಡೋದು ಸಾಕು ಅಮೌಂಟ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು. ನಮ್ಮ ಪೇಟಿಎಂ ಮತ್ತೆ ಫೋನ್ ಪೇಗೆ ನಾವು ಡೈರೆಕ್ಟ್ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ಜಸ್ಟ್ 35 ಸೆಕೆಂಡ್ ವಿಡಿಯೋ ನೋಡಿದ್ರೆ 35 ರೂಪೀಸ್ ಅಮೌಂಟ್ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇನ್ನು ಸೆಕೆಂಡ್ ಮುಗಿತಾ ಬಂದಿದೆ, ನೋಡೋಣ ಎಷ್ಟು ಅಮೌಂಟ್ ಬರುತ್ತೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನನಗೆ ಅಮೌಂಟ್ ಬಂದು ಒಂದು ವಿಡಿಯೋ ನೋಡಿದ್ದಕ್ಕೆ 20 ರೂಪಾಯಿ ಅಮೌಂಟ್ ಬಂದು ಆಡ್ ಆಗಿದೆ ಅಂತ ಹೇಳ್ಬೋದು. ಇದೇ ತರ ಇನ್ನೊಂದು ವಿಡಿಯೋ ಬಂದಿದೆ, ವಾಚ್ ನೆಕ್ಸ್ಟ್ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ನೋಡ್ತೀನಿ ನಾನು 35 ಸೆಕೆಂಡ್ ಅಂದೇ. ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ನೋಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕಾದು ನೋಡೋಣ. ನಂತರ ಇಲ್ಲಿ ಮೇಲ್ಗಡೆ ಇಂಟು ಮಾರ್ಕ್ ಇದೆ, ನೋಡ್ತಾ ಇರ್ಬೋದು. ಆ ಇಂಟು ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬೋದು. ಇಂಟು ಮಾರ್ಕ್ ಅನ್ನ ಕ್ಲಿಕ್ ಮಾಡದೆ ಪೂರ್ತಿ ವಿಡಿಯೋಸ್ ಅನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಬರೋದು ಅಂತ ಗೈಸ್. ನೋಡ್ತಾ ಇರ್ಬೋದು ಈಗ ಸೆಕೆಂಡ್ ಸಹ ಮುಗಿತಾ ಬಂದಿದೆ, ನೋಡ್ತಾ ಇರ್ಬೋದು ಗೈಸ್. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು 22 ರೂಪಾಯಿ ಅಮೌಂಟ್ ಇನ್ಸ್ಟೆಂಟ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಈಗ 292 ರೂಪಾಯಿ ನನ್ನ ಒಂದು ಬ್ಯಾಲೆನ್ಸ್ ನಲ್ಲಿ ಇದೆ ಅಂತ ಹೇಳ್ಬೋದು. 250 ರೂಪಾಯಿ ರಿಜಿಸ್ಟರ್ ಆಗ್ತಿದ್ದಂಗೆ ಬಂತು. ಜೊತೆಗೆ 2 ವಿಡಿಯೋ ನೋಡಿದ್ದಕ್ಕೆ ನನಗೆ 42 ರೂಪಾಯಿ ಅಮೌಂಟ್ ಬಂದು ಆಡ್ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ನೀವು ಸಹ ದಿನಕ್ಕೆ ಲಿಮಿಟೇ ಇಲ್ಲ ಗೈಸ್, ಎಷ್ಟು ವಿಡಿಯೋ ಬೇಕಾದ್ರೂ ನೋಡಿ ನಾವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ದಿನಕ್ಕೆ 4 ರಿಂದ 5 ಸಾವಿರ ಅರ್ನಿಂಗ್ಸ್ ಅನ್ನ ಮಾಡಿ ನಮ್ಮ ಒಂದು ಪೇಟಿಎಂ ಫೋನ್ ಪೇಗೆ ವಿತ್ಡ್ರಾವಲ್ ತಗೋಬಹುದು ಅಂತ ಹೇಳ್ತೀನಿ. ಇದೇ ರೀತಿ ತುಂಬಾ ಅಂದ್ರೆ ತುಂಬಾ ವೆಬ್ಸೈಟ್ಗಳು ಮತ್ತೆ ಆಪ್ಗಳು ಇದಾವೆ. ಈ ತರದ ಒಂದು ವೆಬ್ಸೈಟ್ಗಳು ಆಪ್ಗಳು ತುಂಬಾ ಬೇಗ ಪಾಪ್ಯುಲರ್ ಆಗ್ತವೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇದನ್ನ ವಿತ್ಡ್ರಾವಲ್ ಮಾಡೋದು ಯಾವ ರೀತಿ ಅಂತಂದ್ರೆ, ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪೇಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಪೇಟಿಎಂ ಅಥವಾ ಫೋನ್ ಪೇ, ಪೇಪಾಲ್ ಅಥವಾ ಬ್ಯಾಂಕ್ ಗೆ ನೀವು ವಿತ್ಡ್ರಾವಲ್ ತಗೋಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ಫೋನ್ ಪೇ ಮೇಲೆ ವಿತ್ಡ್ರಾವಲ್ ಅಂತ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಅರೆ ನಿಮ್ಮ ಒಂದು ಫೋನ್ ಪೇ ನಂಬರ್ ಅನ್ನ ಕೇಳ್ತಾ ಇದೆ. ಇಲ್ಲಿ ಏನಾದ್ರು ನೀವು ನಿಮ್ಮ ಒಂದು ಫೋನ್ ಪೇ ನಂಬರ್ ಅನ್ನ ಹಾಕಿದ್ರೆ ಈ ಒಂದು ವೆಬ್ಸೈಟ್ ಗೆ ಫೋನ್ ಪೇ ನಂಬರ್ ಅಥವಾ ಪೇಟಿಎಂ ನಂಬರ್ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಾರ ಈ ಒಂದು ವೆಬ್ಸೈಟ್ ಗೆ ಕೊಟ್ರೆ ನಿಮ್ಮ ಒಂದು ಅಕೌಂಟ್ ನಲ್ಲಿ 1 ರೂಪಾಯಿ ಅಮೌಂಟ್ ಸಹ ಇರೋದಿಲ್ಲ ಅಂತ ಹೇಳ್ಬೋದು ಗೈಸ್. ಯಾಕಂತಂದ್ರೆ ಇದೇ ರೀತಿ ಫೇಕ್ ವೆಬ್ಸೈಟ್ಗಳು, ಫೇಕ್ ಆಪ್ಗಳು ತುಂಬಾನೇ ಮಾರ್ಕೆಟಿಂಗ್ ನಲ್ಲಿ
ಬಂದಿದೆ ಅಂತ ಹೇಳ್ಬೋದು. ಈ ರೀತಿಯ ವೆಬ್ಸೈಟ್ ಮತ್ತೆ ಆಪ್ಗಳು ತುಂಬಾ ಬೇಗ ಪಾಪ್ಯುಲರ್ ಆಗ್ತವೆ ಅಂತ ಹೇಳ್ಬೋದು. ಈ ಒಂದು ವೆಬ್ಸೈಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ ಗೈಸ್. ಈ ವೆಬ್ಸೈಟ್ ಗೆ ಏನಾದ್ರು ನೀವು ನಿಮ್ಮ ಫೋನ್ ಪೇ ನಂಬರ್ ಅಥವಾ ಪೇಟಿಎಂ ನಂಬರ್ ಬ್ಯಾಂಕ್ ಡೀಟೇಲ್ಸ್ ಏನಾರು ಕೊಟ್ರೆ ನಿಮ್ಮ ಬ್ಯಾಂಕ್ ನಲ್ಲಿರುವಂತ ₹1 ಅಮೌಂಟ್ ಸಹ ಉಳಿಯಲ್ಲ ಅಂತ ಹೇಳ್ಬೋದು. ಪಾನ್ ಕಾರ್ಡ್ ವೆರಿಫಿಕೇಶನ್ ಕೇಳುತ್ತೆ ಅಥವಾ OTP ವೆರಿಫಿಕೇಶನ್ ಕೇಳುತ್ತೆ ಅಂತ ಏನಾರ ನೀವು ಈ ಒಂದು ವೆಬ್ಸೈಟ್ ಗೆ ನೀವು ಪಾನ್ ಕಾರ್ಡ್ ಅಥವಾ OTP ಕೊಡೋದು ಅಥವಾ ನಂಬರ್ ಕೊಡೋದು ಮಾಡಿದ್ರೆ ₹1 ಅಮೌಂಟ್ ಸಹ ನಿಮ್ಗೆ ವಾಪಸ್ ಬರೋದಿಲ್ಲ ಅಂತಾನೆ ಹೇಳ್ಬೋದು ಗೈಸ್. ಇದೇ ತರ ಭಾರತೀಯ ಮಾರ್ಕೆಟಿಂಗ್ ನಲ್ಲಿ ತುಂಬಾ ಆಪ್ಸ್ ಮತ್ತೆ ವೆಬ್ಸೈಟ್ ಗಳು ಬಂದಿದಾವೆ. ನಮ್ಮ ಭಾರತದಲ್ಲಿ 100 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಆದ್ರಿಂದ ನಮ್ಮ ಇಂಡಿಯಾದಲ್ಲಿ ಈ ತರ ವೆಬ್ಸೈಟ್ ಗಳು ಅಥವಾ ಆಪ್ ಗಳು ತುಂಬಾನೇ ಬರ್ತಾ ಇರುತ್ತೆ. ಈ ತರ ವೆಬ್ಸೈಟ್ ಗಳಿಗೆ ಹೋಗಿ ನಾವೇನಾರ ಸಿಗಾಕೊಂಡ್ವಿ ಅಂತಂದ್ರೆ, ನಮ್ಮ ಡೀಟೇಲ್ಸ್ ಗಳನ್ನ ಕೊಟ್ಟು ಸಿಗಾಕೊಂಡ್ವಿ ಅಂತಂದ್ರೆ ನಮ್ಮ ಒಂದು ಅಕೌಂಟ್ ನಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಸಹ ಉಳಿಯಲ್ಲ. ಮತ್ತೆ ಯಾವುದೇ ಅಮೌಂಟ್ ಬಂದ್ರೂ ಸಹ ನಮ್ಗೆ ₹1 ಅಮೌಂಟ್ ಸಹ ತಲುಪೋದಿಲ್ಲ. ಎಲ್ಲ ಈ ವೆಬ್ಸೈಟ್ ನವರೇ ನಮ್ಮ ಒಂದು ಮೊಬೈಲ್ ಅನ್ನ ಹ್ಯಾಕ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಮೊಬೈಲು ಸಹ ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ತರ ಒಂದು ವೆಬ್ಸೈಟ್ ಗಳಿಗೆ ಆಪ್ ಗಳಿಗೆ ಯಾರು ಸಹ ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕೊಡೋದಿಕ್ ಹೋಗ್ಬಿಡಿ. ಯಾವುದೇ ಒಂದು OTP ಅನ್ನು ಸಹ ನೀವು ಹಾಕೋದಿಕ್ ಹೋಗ್ಬಿಡಿ. ನೀವು ಎಷ್ಟು ವಿಡಿಯೋ ನೋಡಿದ್ರು ಸಹ ಈ ತರದ ಒಂದು ವೆಬ್ಸೈಟ್ ಗಳಿಂದ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬೋದು. ಈ ತರ ಒಂದು ವೆಬ್ಸೈಟ್ ಆಪ್ ಗಳಿಗೆ ಬಂದು ಬಲಿ ಆಗ್ಬಿಡಿ ಅಂತ ಹೇಳ್ತೀನಿ. ನಿಮ್ಗೆ ಆ ರೀತಿ ಅರ್ನಿಂಗ್ ಮಾಡ್ಲೇಬೇಕು ಮೊಬೈಲ್ ನಲ್ಲಿ ಅಂತಿದ್ರೆ ನನ್ನ ಒಂದು ಚಾನಲ್ ಗಳಲ್ಲಿ ವಿಡಿಯೋಸ್ ಇದೆ. ನಂತರ ಮುಂದೆನೂ ಸಹ ಬರ್ತಾ ಇರುತ್ತೆ ಅರ್ನಿಂಗ್ಸ್ ಮಾಡೋದು ಯಾವ ರೀತಿ ಅಂತ ಜೆನ್ಯೂನ್ ಆಪ್ ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದನ್ನ ನೋಡಿ ಸಹ ನೀವು ಅರ್ನಿಂಗ್ಸ್ ಅನ್ನ ಮಾಡ್ಬೋದು. ಇನ್ ಮುಂದೆ ಅದೇ ರೀತಿ ವಿಡಿಯೋಸ್ ಕಳ್ಬೇಕಂತ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನಾನು ಮುಂದೆ ಯಾವುದೇ ಅರ್ನಿಂಗ್ಸ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡೋರು ಸಹ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.